ಶ್ರೀರಾಮನ ಮೂರ್ತಿಗೆ ಸಪ್ತ ನದಿಗಳ ನೀರಿನ ಜಲಾಭಿಷೇಕಕ್ಕೂ ಕೂಡ ಮೈಸೂರಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವಾಸವಿ ಟ್ರಸ್ಟ್ನವರು ಕಾವೇರಿ, ಕಪಿಲಾ, ನರ್ಮದಾ, ಸಿಂಧು, ಗಂಗಾ, ಸರಯು, ಯಮುನಾ ನದಿಯ ನೀರನ್ನು ತಂದು ಜಲಾಭಿಷೇಕಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮೈಸೂರು ಪ್ರತಿನಿಧಿ ನೀಡಿರುವಂತಹ ಒಂದು ಪ್ರತ್ಯಕ್ಷ ವರದಿ ನೋಡ್ಕೊಂಡು ಬರೋಣ ಬನ್ನಿ. ಇಡೀ ದೇಶಾದ್ಯಂತ ಶ್ರೀರಾಮ ಭಜನೆ ಆರಂಭವಾಗಿದೆ. ನಾಳೆ ಶುಭ ಮುಹೂರ್ತದಲ್ಲಿ ರಾಮಲಾಲ್ಗೆ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಆಗುತ್ತೆ. ಈ ನೆಲೆಯಲ್ಲಿ ದೇಶಾದ್ಯಂತ ಶ್ರೀರಾಮ ಭಕ್ತರ ಸಂಭ್ರಮವೂ ಕೂಡ ಮುಗಿಲು ಮುಟ್ಟಿದೆ. ಈಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ವಾಸವಿ ಟ್ರಸ್ಟ್ನವರು ಒಟ್ಟು ಸಪ್ತ ನದಿಗಳ ನೀರಿನ ಜಲಾಭಿಷೇಕಕ್ಕೂ ಕೂಡ ಶ್ರೀರಾಮಚಂದ್ರನಿಗೆ ಜಲಾಭಿಷೇಕ ಮಾಡುವಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇದು ಕಪಿಲಾ ನದಿ. ನೀವೀಗ ಗಮನಿಸ್ತಾ ಇರುವಂಥದ್ದು ಇದು ಕಪಿಲಾ ಜಲ, ಜೊತೆಗೆ ನರ್ಮದಾ ಜಲ, ಯಮುನಾ ಜಲ, ಹೀಗೆ ಒಟ್ಟು ಸಪ್ತ ನದಿಗಳ ಜಲವನ್ನು, ಸಪ್ತ ನದಿಗಳ ನೀರನ್ನು ತೆಗೆದುಕೊಂಡು ಬಂದು ಆ ನೀರಿನ ಮೂಲಕವಾಗಿ ಏನು ನಾಳೆ ಶ್ರೀರಾಮಚಂದ್ರನಿಗೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಅದೇ ಸಂದರ್ಭದಲ್ಲಿನೇ ಒಂದು ಜಲಾಭಿಷೇಕ ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇಡೀ ಮೈಸೂರಿನಲ್ಲಿ ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜಾ ಕೈಕಾರ್ಯಗಳು ಕೂಡ ವಿಶೇಷವಾಗಿ ನಡೀತಾ ಇದೆ. ಪ್ರಮುಖವಾಗಿ ವಾಸವಿ ಟ್ರಸ್ಟ್ನವರು ಈ ರೀತಿಯಾಗಿ ಸಪ್ತ ಜಲದಲ್ಲಿ ಸಪ್ತ ನದಿಗಳು ಅಂದರೆ ಇವು ಈ ರಾಜ್ಯದ ಅತ್ಯಂತ ಪವಿತ್ರವಾದಂತಹ ನದಿಗಳು. ಈ ಒಂದು ನೀರನ್ನು ಶ್ರೀರಾಮಚಂದ್ರನಿಗೆ ಹಾಕುವ ಮೂಲಕವಾಗಿ ಜಲಾಭಿಷೇಕ ಮಾಡುವ ಮೂಲಕವಾಗಿ ಶ್ರೀರಾಮಚಂದ್ರನಿಗೆ ಪೂಜೆ ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ನಮ್ಮ ಜೊತೆಯಲ್ಲಿ ಅನೇಕ ವಾಸವಿ ಟ್ರಸ್ಟ್ನವರು ಕೂಡ ಇದ್ದಾರೆ. ಇದು ಯಾವ ರೀತಿಯಾದಂತಹ ಕಾರ್ಯಕ್ರಮ, ಇದು ಎಲ್ಲೆಲ್ಲಿಂದ ತಂದಿದ್ದು? ಸಪ್ತ ನದಿಗಳಿಂದ ನೀರು ತರಿಸಿದ್ದೀವಿ. ಅದೇ ನೀರಿನಲ್ಲಿ ನಾಳೆ ಪ್ರಭು ಶ್ರೀರಾಮಚಂದ್ರರಿಗೆ ಒಂದು ಜಲಾಭಿಷೇಕ ಮಾಡ್ತೀವಿ. ಪಂಚಾಮೃತ ಅಭಿಷೇಕ 1,08,000 ತುಳಸಿ ದಳದಿಂದ ತೆಗೆದಿರೋಂಥ ರಸದಲ್ಲಿ ನಾವು ಪ್ರಭು ಶ್ರೀರಾಮಚಂದ್ರರಿಗೆ ಒಂದು ಅಭಿಷೇಕ ಮಾಡ್ತೀವಿ. ಅದೇ ರೀತಿ 102 ಬಗೆಯ ಆರತಿಗಳನ್ನ ತರಿಸಿದ್ದೀವಿ. ಅಯೋಧ್ಯ ಮತ್ತು ವಾರಣಾಸಿಯಿಂದ ತರಿಸಿದ್ದೀವಿ. ಈ ಒಂದು ಏನು ಆರತಿಗಳಿದೆ, ಇಡೀ ನಮ್ಮ ದೇಶದಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ 102 ವಿಧವಾದಂಥ ಆರತಿ ಎಲ್ಲೂ ಮಾಡ್ತಾ ಇಲ್ಲ. ನಮ್ಮ ಆಲಮ ಛತ್ರದಲ್ಲಿ ನಾಳೆ ಸಾಯಂಕಾಲ ಶುರು ಮಾಡ್ತೀವಿ. ಸಾಯಂಕಾಲ 6 ಗಂಟೆಯಿಂದ 9 ಗಂಟೆ ತನಕ ಬರೀ ಆರತಿ. ಆಮೇಲೆ ಕರ್ನಾಟಕದಲ್ಲಿ ವಿವಿಧ ಭಾಗದಲ್ಲಿ ಏನು ಬೆಳೆದಿದ್ದಾರೆ ಪುಷ್ಪಗಳನ್ನ, ಎಲ್ಲ ಥರ ಪುಷ್ಪಗಳನ್ನ ತರಿಸಿ ಆ ದೇವರಿಗೆ ಪುಷ್ಪಾಭಿಷೇಕವನ್ನು ಆಯೋಜನೆ